ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಸು, ನಿಮ್ಮನ್ನ ನಾನು ಮೊದಲನೇ ಸಲ ನೋಡಿದಾಗ ಏನೋ ಅನ್ಕೊಂಡಿದ್ದೆ. ಆದ್ರೆ ಅಂಬಿಕಾ ಅವ್ರು ಯಾಕೆ ಈಗಲೂ ನಿಮ್ಮ ಬಗ್ಗೆ ಇಷ್ಟೆಲ್ಲ ಕಾಳಜಿ ತೋರಿಸ್ತಾರೆ ಅಂತ ನಂಗೆ ಈಗ ಅರ್ಥ ಆಗ್ತಿದೆ. ತುಂಬಾ ಒಳ್ಳೆ ಮನ್ಸು ನಿಮ್ದು. ಅಯ್ಯೋ ಮೇಡಮ್, ಕ್ಷಮಿಸಿ, ನಾನು ನಿಮ್ಮನ್ನು ನೋಡ್ಲಿಲ್ಲ. ಧೂಳ್ ತಾಕ್ತಾ? ಪರವಾಗಿಲ್ಲ ದುರ್ಗಾ, ಇಟ್ಸ್ ಓಕೆ. ಈ ಧೂಳು ಅನ್ನೋದೇ ಹಾಗೆ, ಅದು ನಮ್ಮಲ್ಲೇ ಇದ್ರೂ ಗೊತ್ತಾಗೋದಿಲ್ಲ. ನಮಗೆ ಗೊತ್ತಾಯ್ತು ಅನ್ನೋ ಅಷ್ಟರಲ್ಲಿ ಅದು ಹೀಗೆ ನಮ್ಮೊಳಗೆ ಹೋಗಿ ಹೀಗೆ ನಮಗೆ ತೊಂದರೆ ಕೊಡ್ತಾ ಆಚೆ ಬರುತ್ತೆ. ದುರ್ಗಾ, ಯಾಕಮ್ಮ ಇಷ್ಟು ಸೀರಿಯಸ್ ಆಗಿದೆಯಾ? ತಮಾಷೆ ಮಾಡಿದೆ ಅಷ್ಟೇ. ಇವತ್ತು ಮನೇಲಿ ನಡೆದಿರೋ ವಿಷಯಕ್ಕೆ ನಿನಗೆ ನೋವಾಗಿರುತ್ತೆ. ನಿನ್ನ ಮನಸ್ಸನ್ನ ಹಗುರ ಮಾಡೋಣ ಅಂತ ನಾನು ಹೀಗೆ ಹೇಳಿದೆ ಅಷ್ಟೇ. ಆ ರೀತಿ ನಡಿಬಾರ್ದಾಗಿತ್ತು. ಪಾಪ, ನಿಮ್ಮ ತಂದೆ ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ರು. ಅಮ್ಮ ದಮಯಂತಿ, ಆ ರೀತಿ ನಡ್ಕೋಬಾರ್ದಾಗಿತ್ತು. ಛೇ, ಇಡಿಯಟ್ಸ್ ಅವರು. ಅವ್ರ ಪರವಾಗಿ ನಾನು ನಿನ್ನನ್ನು ಸಾರಿ ಕೇಳ್ತೀನಿ ದುರ್ಗಾ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಿಮ್ದೇನು ತಪ್ಪಿದೆ ಇದರಲ್ಲಿ? ನೀನು ಗೊತ್ತಾ ದುರ್ಗಾ, ನಿಮ್ಮ ತಂದೆ ನಮ್ಮ ಹಿತ್ತನಿಗೆ ರುದ್ರಾಕ್ಷಿ ಕೊಡೋದಕ್ಕೆ ಅಂತ ಬಂದಾಗ ಅವ್ರನ್ನ ತಡಿಬೇಕು ಅಂತ ನಂಗೆ ಅನ್ನಿಸ್ತಿತ್ತು. ಹಿತನ ಅಪ್ಪ ಅಮ್ಮ ಅನ್ನೋ ದೃಷ್ಟಿಲಿ ಮಾತ್ರ ನಾನು ಯೋಚನೆ ಮಾಡಿದ್ದೆ. ಹಾಗೆ ನೋಡಿದ್ರೆ ನಿಮ್ಮ ತಂದೆನೂ ನಮ್ಮ ಹಿತ್ತನಿಗೆ ತಾತನೇ ಆಗ್ಬೇಕಲ್ವಾ ಅನ್ನೋದನ್ನ ಮರ್ತು ಬಿಟ್ಟಿದ್ದೆ ನೋಡು. ಪರವಾಗಿಲ್ಲ ಮೇಡಮ್, ನಿಮ್ಮೇಲೆ ನಂಗೆ ಯಾವುದೇ ಥರ ಬೇಜಾರಿಲ್ಲ. ದುರ್ಗಾ, ಈ ಹಿಂದೆ ನೀನು ನಿಮ್ಮ ತಂದೆ ಬಗ್ಗೆ ನನ್ನ ಹತ್ರ ಮಾತಾಡಿದ್ದೆ. ಆದರೆ ಅವರು ಇಂಥ ಸ್ಥಿತಿಲಿರ್ತಾರೆ ಅಂತ ನಾನು ಖಂಡಿತವಾಗ್ಲೂ ಯೋಚಿಸಿರ್ಲಿಲ್ಲ. ಆದರೂ ಅವ್ರನ್ನ ನೋಡ್ತಾ ಇದ್ರೆ ಅವ್ರಿಗೇನೋ ಒಂಥರ ಶಕ್ತಿ ಇದೆ ಅಂತ ಅನ್ಸುತ್ತೆ ದುರ್ಗಾ. ಶಕ್ತಿನ? ಏನು ಹೇಳ್ತಿದ್ದೀರಾ ಮೇಡಮ್? ಶಕ್ತಿ, ಆಧ್ಯಾತ್ಮಿಕ ಶಕ್ತಿ. ಅವರಷ್ಟಕ್ಕೆ ಅವರೇ ಏನೇನೋ ಮಾತಾಡ್ಕೊಳ್ತಿರ್ತಾರೆ. ಅಲ್ಲದೆ ಅವ್ರು ಮಾತಾಡೋ ಪ್ರತಿಯೊಂದು ಪದದಲ್ಲೂ ಏನೋ ಒಂದು ಅರ್ಥ ಇರುತ್ತೆ ಅಂತ ನನಗನ್ಸುತ್ತೆ. ಅಲ್ಲದೆ ಆ ರುದ್ರಾಕ್ಷಿನ ಅವರು ಏನೋ ನನಗೆ ಗೊತ್ತಿಲ್ಲ ಮೇಡಮ್. ಅವರು ಮುಂದೇನಾಗುತ್ತೆ ಅದೆಲ್ಲ ಹೇಳ್ತಾರೆ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಆದರೆ ನನಗದೆಲ್ಲ ಅರ್ಥನೇ ಆಗೋದಿಲ್ಲ. ಹೇಳಬೇಕಂದ್ರೆ ಅವ್ರು ಮಾತಾಡೋ ಎಷ್ಟೋ ಮಾತುಗಳು ನನಗೆ ಅರ್ಥ ಆಗಲ್ಲ. ಏನು ಹೇಳ್ತಾ ಇದೆಯಾ ದುರ್ಗಾ? ನಿಮ್ಮ ತಂದೆ ಮಾತಾಡೋದು ನಿನಗೆ ಅರ್ಥ ಆಗೋದಿಲ್ವಾ? ಅದು ಅವರು ಗಂಭೀರವಾಗಿ ಹೇಳ್ತಾರೋ ಅಥವಾ ಸುಮ್ಮನೆ ಏನೋ ಮಾತಾಡ್ತಾರೋ ಒಂದು ಗೊತ್ತಾಗಲ್ಲ ಮೇಡಮ್. ಅಂದರೆ ಇವಳಿಗೆ ಶಂಭುಗೆ ಗೊತ್ತಿರೋ ವಿದ್ಯೆಗಳ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಆಯಿತು. ದುರ್ಗಾ, ನಿಮ್ಮ ತಂದೆ ನಮ್ಮ ಹಿತ್ತಂಗೆ ರುದ್ರಾಕ್ಷಿ ಕೊಡುವಾಗ ಏನೋ ಮಂತ್ರಿಸಿ ಕೊಟ್ರು. ಬಹುಶಃ ನಮ್ಮ ಹಿತ್ತಂಗೆ ಯಾವಾಗಲೂ ರಕ್ಷಣೆ ಇರಲಿ ಅನ್ನೋ ಕಾಳಜಿಲಿ ಕೊಟ್ಟಿರ್ಬೋದೇನೋ. ಹಾಗೆ ನೋಡಿದ್ರೆ ಅವ್ರ ಮಗಳಾಗಿರೋ ನೀನು ಇದನ್ನ ಯಾವತ್ತೋ ಒಂದು ರುದ್ರಾಕ್ಷಿನ ಮಂತ್ರಿಸಿ ಕೊಡ್ಬೋದಾಗಿತ್ತಲ್ವಾ? ಅಯ್ಯೋ ಮೇಡಮ್, ನಾನಾ? ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಈ ಮಂತ್ರ ತಂತ್ರ ಎಲ್ಲ ನನಗೆ ಆಗ್ಬರಲ್ಲ ಮೇಡಮ್. ಅದು ಬೇರೆ ಆ ಪೂಜೆ ಮಾಡಿಸ್ಕೊಳ್ಳೋಳಿಂದನೂ ನಾನು ಸ್ವಲ್ಪ ದೂರನೇ. ನಮ್ಮಪ್ಪ ಅದು ಏನು ಮಂತ್ರ ಮಾಡ್ತಾರೋ, ಏನು ಮಂತ್ರ ಹೇಳ್ತಾರೋ, ಅದ್ರ ಸತ್ಯನೋ ಸುಳ್ಳೋ ನನಗೊಂದು ಗೊತ್ತಿಲ್ಲ ಮೇಡಮ್. ಅಂದರೆ ಇವಳಿಗೆ ಶಂಭು ವಿದ್ಯೆ ಏನೂ ಗೊತ್ತಿಲ್ಲ.